9 ದಶಕಗಳ ಕಾಲ ದೇವರ ಅಸ್ತಿತ್ವವನ್ನೇ ನಿರಂತರವಾಗಿ ಪ್ರಶ್ನಿಸಿದ, ಆ, ಧಾರ್ಮಿಕ ಕಟ್ಟುಪಾಡುಗಳನ್ನು ಕಟುವಾಗಿ ಟೀಕಿಸಿದ ಒಬ್ಬ ಅಪ್ಪಟ ವೈಚಾರಿಕ ಮನುಷ್ಯನ ಅಂತ್ಯ ಸಂಸ್ಕಾರ ಹೇಗಾಗಿರಬಹುದು ಅಂತ ನಾವೆಲ್ಲರೂ ಒಮ್ಮೆ ಊಹಿಸ್ಕೊಳ್ಳಿ. ಬಹುಶಃ ಅವರ ಆಶಯದಂತೆ ಅತ್ಯಂತ ಸರಳವಾಗಿ ಯಾವ ಆಡಂಬರವೂ ಇಲ್ಲದೆ ನಡೆದಿರಬಹುದು ಅಂತಾನೆ ನಾವೆಲ್ಲ ಅನ್ಕೊಳ್ತೀವಿ ಅಲ್ವಾ? ಖಂಡಿತ. ಆದರೆ ಅಲ್ಲಿ ವಾಸ್ತವದಲ್ಲಿ ನಡೆದಿದ್ದೇ ಬೇರೆ. ಆ ಬಂಡಾಯಗಾರನಿಗೆ ಸರ್ಕಾರಿ ಮರ್ಯಾದೆ ಸಿಕ್ಕಿತು. ಖಾಕಿ ಸಮವಸ್ತ್ರದ ಪೊಲೀಸರು ಸುತ್ತುವರೆದಿದ್ರು ಮತ್ತು ಇದೆಲ್ಲದರ ನಡುವೆ ವೇದಮಂತ್ರಗಳ ಘೋಷ ಮೊಳಗುತ್ತಿತ್ತು. ಅಬ್ಬಾ, ಇದೊಂದು ಬಹುದೊಡ್ಡ ವಿಪರ್ಯಾಸವೇ ಸರಿ. ಜೀವನವಿಡೀ ಅವರು ಯಾವ ವ್ಯವಸ್ಥೆಯ ವಿರುದ್ಧ ಹೋರಾಡಿದ್ರೋ ಕೊನೆಗೆ ಅದೇ ವ್ಯವಸ್ಥೆ ಆತನನ್ನು ತನ್ನ ಸಾಂಪ್ರದಾಯಿಕ ಕಟ್ಟುಪಾಡುಗಳೊಳಗೆ ಬಂಧಿಸಿ ಬೀಳ್ಕೊಟ್ಟಿತ್ತು ಅಂತ ಹೇಳ್ಬೋದು. ನಿಜ. ಇಂತಹ ಒಂದು ಅಚ್ಚರಿಯ ವಿಪರ್ಯಾಸದೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನ ಅಥವಾ ವಿಚಾರಮಂಥನವನ್ನ ನಾವು ಶುರು ಮಾಡ್ತಿದ್ದೀವಿ. ನಮ್ಮ ಇಂದಿನ ಶೋಧನೆಯ ಕೇಂದ್ರ ಬಿಂದು ಯಾರು ಗೊತ್ತಾ? ಆಧುನಿಕ ಭಾರತದ ದಿಗ್ಗಜ, ದಕ್ಷಿಣದ ಕಾಡುಗಳ ಗಜರಾಜ ಎಂದೇ ಕರೆಯಲ್ಪಡುವ ಕೋಟ ಶಿವರಾಮ ಕಾರಂತರು. ಹೌದು. ಆದ್ರೆ ಈ ವಿಚಾರ ಮಂಥನದಲ್ಲಿ ನಾವು ಕೇವಲ ಅವರ ಪ್ರಶಸ್ತಿಗಳ ಪಟ್ಟಿಯನ್ನು ಓದುವುದಿಲ್ಲ. ಆ ಅಮೃತಶಿಲೆಯ ಮೂರ್ತಿಯ ಹಿಂದಿರುವ ಕಣ್ಣೀರು, ಬಿರುಕುಗಳು ಮತ್ತು ಸಂಕೀರ್ಣತೆಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿದ್ದೇವೆ. ಖಂಡಿತ. ಮತ್ತು ಈ ಹೆಜ್ಜೆಗುರುತುಗಳನ್ನ ಹಿಂಬಾಲಿಸಲು ನಮ್ಮ ಬಳಿ ಕೆಲವು ಅದ್ಭುತ ಮೂಲಗಳಿದೆ ಅಲ್ವಾ? ಹೌದು. ಕಾರಂತರ ಮಕ್ಕಳಾದ ಉಲ್ಲಾಸ್, ಮಾಳವಿಕಾ ಮತ್ತು ಕ್ಷಮಾ ಅವರು ಬರೆದಿರುವ ಗ್ರೋಯಿಂಗ್ ಅಪ್ ಕಾರಂತ್ ಜೀವನ ಚರಿತ್ರೆಯ ವಿಮರ್ಶೆಗಳು, HY ಶಾರದಾ ಪ್ರಸಾದ್ ಅವರು ಬರೆದಿರುವ ಅತ್ಯಂತ ಆಪ್ತವಾದ ನುಡಿನಮನ, ಆಮೇಲೆ ಅವರ ಮೇರುಕೃತಿ ಮೂಕಜ್ಜಿಯ ಕನಸುಗಳು ಕಾದಂಬರಿಯ ವಿಶ್ಲೇಷಣೆ ಮತ್ತು 1985ರಲ್ಲಿ ಅವರು ನೀಡಿದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ವೀಕಾರ ಭಾಷಣ, ಇವಿಷ್ಟು ನಮ್ಮ ಇಂದಿನ ಮೂಲಗಳು. ಆ ದಂತಕಥೆಯ ಹಿಂದಿದ್ದ ನೈಜ ಮನುಷ್ಯನ ದ್ವಂದ್ವಗಳನ್ನು ತೆರೆದಿಡುವುದು ಈ ಶೋಧನೆಯ ಬಹುಮುಖ್ಯ ಗುರಿ. ಈ ಮೂಲಗಳನ್ನು ಓದ್ತಿರುವಾಗ ನನ್ನ ತಲೆಗೇರಿದ ಮೊದಲ ಅಂಶ ಅಂದ್ರೆ ಅವರ ಬರವಣಿಗೆಯ ಬೃಹತ್ ವ್ಯಾಪ್ತಿ. ನಿಜ. ಕೇವಲ ಒಬ್ಬ ಲೇಖಕನಾಗಿರದೆ ಸಾಹಿತ್ಯ, ವಿಜ್ಞಾನ, ಯಕ್ಷಗಾನ, ಪರಿಸರ ಸಂರಕ್ಷಣೆ ಹೀಗೆ ಅವರು ಕೈಯಾಡಿಸದ ಕ್ಷೇತ್ರಗಳೇ ಇಲ್ಲ ಅನಿಸುತ್ತೆ. 8 ದಶಕಗಳ ವೃತ್ತಿಜೀವನದಲ್ಲಿ ಬರೋಬ್ಬರಿ 417 ಕೃತಿಗಳು. ಏನ್ಗೊತ್ತಾ? ಅಂದ್ರೆ 40ಕ್ಕೂ ಹೆಚ್ಚು ಕಾದಂಬರಿಗಳು, ವಿಜ್ಞಾನದ ಪುಸ್ತಕಗಳು, ನಾಟಕಗಳು. ಒಂದು ಕ್ಷಣ ಯೋಚಿಸಿ, ಒಬ್ಬ ಸಾಮಾನ್ಯ ಮನುಷ್ಯನಿಂದ ಇದು ಹೇಗೆ ಸಾಧ್ಯ? ಹೌದು. ಆ ಬೃಹತ್ ಸಂಖ್ಯೆ ಕೇವಲ ಅಂಕಿಅಂಶ ಅಲ್ಲ ನೋಡಿ, ಅದೊಂದು ಅಸಾಧಾರಣ ಬೌದ್ಧಿಕ ಹಸಿವಿನ ಸಂಕೇತ ಅಂತ ಹೇಳಬಹುದು. ಇದೇನು ಪ್ರಶಸ್ತಿಗಳ ಮೇಲಿನ ವ್ಯಾಮೋಹನೋ ಅಥವಾ ಇನ್ನೇನಾದ್ರೂ ಚಾಲನಾಶಕ್ತಿ ಇತ್ತೋ ಅನ್ನೋ ಕುತೂಹಲ ನನಗಿದೆ. ಅವರ ಸಾಹಿತ್ಯ ಅಕಾಡೆಮಿ ಭಾಷಣವನ್ನು ಆಳವಾಗಿ ಗಮನಿಸಿದರೆ ಆ ಚಾಲನಾಶಕ್ತಿ ಏನೆಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅವರು ಭಾಷೆಯನ್ನು ಯಾವತ್ತೂ ಒಂದು ಪವಿತ್ರ ವಸ್ತುವಾಗಿ ಪೂಜಿಸಲಿಲ್ಲ. ಓಹೋ, ಅಂದ್ರೆ ಭಾಷೆ ಕೇವಲ ಒಂದು ಉಪಕರಣ ಆಗಿತ್ತ ಅವರಿಗೆ? ಖಂಡಿತ. ಭಾಷೆಯನ್ನು ಒಂದು ಉಪಕರಣವನ್ನಾಗಿ ಮಾತ್ರ ಬಳಸಿದರು. ಅವರ ಮೂಲ ಉದ್ದೇಶ ತಮ್ಮ ಸುತ್ತಲಿನ ಮನುಷ್ಯರ ನಡವಳಿಕೆಯನ್ನು, ಆ ಸಮಾಜದ ಬಿರುಕುಗಳನ್ನು ಕೆದಕಿ ನೋಡುವುದಾಗಿತ್ತು. ವ್ಯವಸ್ಥೆ ತನಗೆ ಮಾನ್ಯತೆ ನೀಡುತ್ತದೆಯೋ ಇಲ್ಲವೋ ಅನ್ನೋ ಬಗ್ಗೆ ಅವರು ಯಾವತ್ತೂ ತಲೆಕೆಡಿಸಿಕೊಳ್ಳಲಿಲ್ಲ. ವ್ಯವಸ್ಥೆಯ ಮಾನ್ಯತೆಯ ಬಗ್ಗೆ ನೀವು ಹೇಳಿದಾಗ ಒಂದು ಇಂಟ್ರೆಸ್ಟಿಂಗ್ ಘಟನೆ ನೆನಪಾಗ್ತಿದೆ. ಕಾರಂತರಿಗೆ ವಿಜ್ಞಾನದಲ್ಲಿ ಯಾವುದೇ ಡಿಗ್ರಿ ಇರಲಿಲ್ಲ ಅಲ್ವಾ? ಹೌದು. ಯಾವುದೇ ಔಪಚಾರಿಕ ಪದವಿಯೇ ಇರಲಿಲ್ಲ. ಆದರೂ ಅವರು ವಯಸ್ಕರಿಗಾಗಿ ವಿಜ್ಞಾನ ವಿಶ್ವಕೋಶವನ್ನ ಬರೆಯಲು ಮುಂದಾದರು. ಆಗ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಹುಮಾಯೂನ್ ಕಬೀರ್ ಅವರು ವಿಜ್ಞಾನದಲ್ಲಿ ಪದವಿಯೇ ಇಲ್ಲದ ವ್ಯಕ್ತಿಗೆ ಅನುದಾನ ನೀಡುವುದಾದರೂ ಹೇಗೆ ಅಂತ ನಿರಾಕರಿಸಿದರಂತೆ. ಅಷ್ಟೇ ಅಲ್ಲ, ಸ್ವತಃ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆಯು ಕನ್ನಡದಲ್ಲಿ ಪದವಿ ಇಲ್ಲ ಅಂತ ಅವರ ಪಠ್ಯಪುಸ್ತಕಗಳನ್ನೇ ರದ್ದುಗೊಳಿಸಿತ್ತು ನೋಡಿ. ಅಬ್ಬಾ, ಇದನ್ನ ನಾವು ಹೇಗೆ ನೋಡ್ಬೇಕು? ಇದು ಕೇಳ್ತಿದ್ರೆ ನನಗೆ ಇವತ್ತಿನ ಸಾಫ್ಟ್ವೇರ್ ಪ್ರಪಂಚದಲ್ಲಿರುವ ಆ ಓಪನ್ ಸೋರ್ಸ್ ಡೆವಲಪರ್ಸ್ ನೆನಪಾಗ್ತಾರೆ. ಹೌದು, ತುಂಬಾ ನಿಖರವಾದ ಹೋಲಿಕೆ ಇದು. ಅಂದ್ರೆ ಆ ಡೆವಲಪರ್ಗಳಿಗೆ ಯಾವುದೇ ದೊಡ್ಡ ವಿಶ್ವವಿದ್ಯಾಲಯದ ಪದವಿ ಇರೋದಿಲ್ಲ. ಆದ್ರೆ ಅವರು ತಮ್ಮ ಕೋಣೆಗಳಲ್ಲಿ ಕುಳಿತು ಜಗತ್ತೇ ಬೆರಗಾಗುವಂತಹ ಕೋಟ್ಯಾಂತರ ಜನರು ಬಳಸುವ ಸಾಫ್ಟ್ವೇರ್ಗಳನ್ನ ಸೃಷ್ಟಿಸ್ತಾರಲ್ವಾ? ಖಂಡಿತ. ಆಡಳಿತಶಾಹಿನ ಬಾಗಿಲು ಕಾಯುವ ಪ್ರವೃತ್ತಿಗೆ, ಅಂದ್ರೆ ಗೇಟ್ ಕೀಪಿಂಗ್ಗೆ ಇದೊಂದು ಅತ್ಯುತ್ತಮ ನಿದರ್ಶನ. ಅಧಿಕಾರಶಾಹಿಗೆ ಕೇವಲ ಸರ್ಟಿಫಿಕೇಟ್ಗಳು ಮುಖ್ಯ, ಜ್ಞಾನವಲ್ಲ. ಅದೇ ಕಾರಂತರು ಸಮ್ನೆ ಕೂರುವ ಜಾಯಮಾನದವರಲ್ಲ ಅಲ್ವಾ? ಈ ಶಿಕ್ಷಣ ಇಲಾಖೆಯ ವಿರುದ್ಧ ನೇರವಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಹೌದು. ನನಗೆ ನನ್ನ ಜ್ಞಾನದ ಮೇಲೆ ವಿಶ್ವಾಸವಿದೆ, ನಿಮ್ಮ ಸರ್ಟಿಫಿಕೇಟ್ಗಳ ಮೇಲಲ್ಲ ಅಂತ ಸಾಬೀತುಪಡಿಸಲು ಕಾನೂನು ಹೋರಾಟ ಮಾಡಿ ಗೆದ್ದೇ ಬಿಟ್ರು. ತಜ್ಞರು ಸಮಾಜಕ್ಕೆ ಅಗತ್ಯವಿರುವ ಕೆಲಸ ಮಾಡದಿದ್ದಾಗ ಬೇರೆ ಯಾರಾದ್ರೂ ಆ ಜವಾಬ್ದಾರಿಯನ್ನು ಹೊರಲೇಬೇಕು ಅನ್ನೋದು ಅವರ ನಿಲುವಾಗಿತ್ತು.
ಯಾವುದೇ ಔಪಚಾರಿಕ ಪದವಿಯಿಲ್ಲದೆ ವಿಜ್ಞಾನ ವಿಶ್ವಕೋಶ ಬರೆಯುವುದು ಇದು ಅವರಲ್ಲಿದ್ದ ಆ ಸ್ವಯಂ ಕಲಿತ ಮೇಧಾವಿಯ ಅಚಲ ವಿಶ್ವಾಸವನ್ನು ತೋರಿಸುತ್ತದೆ. ಅಕ್ಷರಶಃ. ಮತ್ತು ಆ ವಿಶ್ವಾಸ ಕೇವಲ ಶಿಕ್ಷಣ ವ್ಯವಸ್ಥೆಗೆಷ್ಟೇ ಸೀಮಿತವಾಗಿರಲಿಲ್ಲ. ರಾಜಕೀಯ ವ್ಯವಸ್ಥೆಯನ್ನು ಅವರು ಅದೇ ಧೈರ್ಯದಿಂದ ಎದುರಿಸಿದ್ರು. ಹೌದು, ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತಿದೆ ಅಂತ ನೇರವಾಗಿ ಸರ್ಕಾರದ ವಿರುದ್ಧವೇ ಸಿಡಿದದ್ದರಲ್ವಾ? ಸರ್ಕಾರ ತಮಗೆ ನೀಡಿದ್ದ ಅತ್ಯುನ್ನತ ಪದ್ಮಭೂಷಣ ಪ್ರಶಸ್ತಿಯನ್ನು ಕಿಂಚಿತ್ತೂ ಮುಲಾಜಾ ಇಲ್ಲದೆ ಹಿಂದಿರುಗಿಸಿದ್ರು. ಪ್ರಶಸ್ತಿ ಮರ್ಯಾದೆಗಳಿಗಿಂತ ಆದರ್ಶಗಳು ದೊಡ್ಡವು ಅಂತ ಸಾಬೀತುಪಡಿಸಿದ್ರು. ಸಾರ್ವಜನಿಕ ವೇದಿಕೆಗಳಲ್ಲಿ ಇಷ್ಟೆಲ್ಲ ಬಂಡಾಯಗಾರರಾಗಿದ್ದ ಈ ವ್ಯಕ್ತಿಯ ಖಾಸಗಿ ಜೀವನ ಹೇಗಿತ್ತು ಅನ್ನೋದು ಈಗ ಇನ್ನಷ್ಟು ಕುತೂಹಲ ಕೆರಳಿಸ್ತದೆ. ಹೌದು, ಏಕೆಂದ್ರೆ ಈ ಸಾರ್ವಜನಿಕ ಬಂಡಾಯ ಕೇವಲ ಹೊರಗಿನ ಪ್ರಪಂಚಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ನಾವು ಪುತ್ತೂರಿನ ಅವರ ಬಲವನ ಎಂಬ ಮನೆ ಬಗ್ಗೆ ಮಾತನಾಡಲೇಬೇಕು. ಬಲವನ ಕೇವಲ ವಾಸಿಸುವ ಮನೆಯಾಗಿತ್ತೆ ಅಥವಾ ಅದಕ್ಕೂ ಮೀರಿದ್ದಾಗಿತ್ತ? ಖಂಡಿತ ಕೇವಲ ಮನೆಯಾಗಿರ್ಲಿಲ್ಲ. ಹಾ. ಬಲವನ ಎಂಬುದು ಗ್ರಾಮೀಣ ಕರ್ನಾಟಕದಲ್ಲಿದ್ದ ಒಂದು ಬೃಹತ್ ಸಾಂಸ್ಕೃತಿಕ ಪ್ರಯೋಗಶಾಲೆ ಅಂತ ಹೇಳ್ಬೋದು. ಓಹೋ, ಅಂದ್ರಲ್ಲಿ ಕಲೆ, ಸಾಹಿತ್ಯ, ಯಕ್ಷಗಾನದ ಚರ್ಚೆಗಳು ನಡೆಯುತ್ತಿದ್ವು ಅಲ್ವಾ? ಹೌದು, ಅಂದಿನ ದಿಗ್ಗಜರು ಬಂದು ಹೋಗುತ್ತಿದ್ರು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಈ ಇಡೀ ವ್ಯವಸ್ಥೆಯನ್ನು, ಆ ಮನೆಗೆ ಬರುತ್ತಿದ್ದ ಅಸಂಖ್ಯಾತ ಅತಿಥಿಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದ್ದ ಕಾರಂತರ ಪತ್ನಿ ಲೀಲಾ ಆಳುವ ಅವರು. ಬಲವನದ ವಾತಾವರಣವನ್ನು ನೋಡಿದರೆ ನನಗಂತೂ ಇಂದಿನ ನವೋದ್ಯಮಗಳು ಹೊಸ ಐಡಿಯಾಗಳನ್ನು ಬೆಳೆಸುವ ಸ್ಟಾರ್ಟಪ್ ಇನ್ಕ್ಯುಬೇಟರ್ ತರಹವೇ ಇತ್ತು ಎನಿಸುತ್ತದೆ. ಹೌದು, 100ಕ್ಕೆ 100 ನಿಜ. ಆದರೆ ಲೀಲಾ ಅವರ ಬಗ್ಗೆ ಓದಿದಾಗ ನನಗೆ ಅಚ್ಚರಿಯಾದದ್ದು ಅವರ ದಿಟ್ಟತನ. ನೋಡಿ, 19ನೇ ಅಥವಾ 20ನೇ ಶತಮಾನದ ಗ್ರಾಮೀಣ ಭಾರತದ ಮಹಿಳೆಯರು ಎಂದರೆ ಸಂಪ್ರದಾಯದ ಚೌಕಟ್ಟಿನಲ್ಲಿ ಬಂದಿಯಾಗಿರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಮುಕ್ತವಾಗಿ ಮಾತನಾಡುವಂತಿರಲಿಲ್ಲ ಅನ್ನೋದು ಸಾಮಾನ್ಯ ಕಲ್ಪನೆ. ಹೌದು, ಆದರೆ ಲೀಲಾ ಅವರು ಕಾರಂತರ ಸುಂದರವಾದ ಕೈಗಳನ್ನು ನೋಡಿ ಆಕರ್ಷಿತರಾಗಿ ತಾವೇ ಸ್ವತಃ ಹೋಗಿ ವಿವಾಹದ ಪ್ರಸ್ತಾಪ ಇಟ್ರು ಎಂಬುದು ನಿಜಕ್ಕೂ ಸಾಮಾನ್ಯ ವಿಚಾರವೇ ಅಲ್ಲ. ಅದು ಆ ಕಾಲಘಟ್ಟಕ್ಕೆ ಅತ್ಯಂತ ಅಸಾಮಾನ್ಯವಾದ ಕ್ರಾಂತಿಕಾರಕ ಹೆಜ್ಜೆಯಾಗಿತ್ತು. ಇತಿಹಾಸವು ಕೇವಲ ಮೂಸೆಯ ಒಳಗಿನ ಕಟ್ಟುಪಾಡುಗಳಿಂದ ಮಾತ್ರ ಕೂಡಿರುವುದಿಲ್ಲ. ಲೀಲಾರಂತಹ ಸ್ವತಂತ್ರ, ದಿಟ್ಟ ವ್ಯಕ್ತಿತ್ವಗಳು ಅಲ್ಲಿರುತ್ತವೆ. ಅಂದ್ರೆ ಆ ವಿವಾಹ ಆ ಕಾಲಕ್ಕೆ ಅಚ್ಚರಿ ಮೂಡಿಸುವಷ್ಟು ಸಮಾನತೆಯಿಂದ ಕೂಡಿತ್ತು ಅಂತ ಹೇಳಬಹುದಾ? ಖಂಡಿತ. ಲೀಲಾ ಅವರು ಕೇವಲ ಹೆಂಡತಿಯಾಗಿರ್ಲಿಲ್ಲ, ಕಾರಂತರ ಬೃಹತ್ ಕನಸುಗಳಿಗೆ ಆಧಾರಸ್ತಂಭವಾಗಿದ್ರು. ತಮ್ಮದೇ ಆದ ಕಲಾತ್ಮಕ ಪ್ರತಿಭೆಗಳಿದ್ರೂ ಪ್ರತಿಯೊಬ್ಬ ಅತಿಥಿಯನ್ನು ಪ್ರೀತಿಯಿಂದ ಉಪಚರಿಸುತ್ತಾ ಕಾರಂತರ ಸಾಧನೆಗೆ ಬೆನ್ನೆಲುಬಾಗಿ ನಿಂತರು. ಆದರೆ ಎಲ್ಲವೂ ಹೀಗೇ ಸುಂದರವಾಗಿರಲಿಲ್ಲ ಎಂಬಲ್ಲಿಗೆ ಗ್ರೋಯಿಂಗ್ ಅಪ್ ಕಾರಂತ್ ಪುಸ್ತಕ ನಮ್ಮನ್ನು ಕರೆದೊಯ್ತಲ್ವಾ? ಹೌದು. ಜಗತ್ತಿಗೆಲ್ಲ ಜ್ಞಾನ ಹಂಚುತ್ತಿದ್ದ ಆ ಮನೆ ಒಳಗಿಂದೊಳಗೆ ಎದುರಿಸುತ್ತಿದ್ದ ಬಿರುಕುಗಳು, ಮಾನಸಿಕ ಸಂಘರ್ಷಗಳು ಓದುಗರ ಮನಸ್ಸನ್ನು ಅಕ್ಷರಶಃ ಕಲಕುತ್ತವೆ. ಆ ಪುಸ್ತಕ ಕೇವಲ ಕಾರಂತರ ಸಾಧನೆಗಳನ್ನು ಕೊಂಡಾಡುವುದಿಲ್ಲ, ಆ ದಂತಕಥೆಯ ಹಿಂದಿನ ಕರಾಳ ಸತ್ಯಗಳನ್ನು, ದುರಂತಗಳನ್ನು ಯಾವುದೇ ಮುಚ್ಚುಮರಿಯಿಲ್ಲದೆ ಬಿಚ್ಚಿಡುತ್ತದೆ. ನಿಜ. ಆ ಕಟು ವಾಸ್ತವಗಳೇ ಕಾರಂತರ ವ್ಯಕ್ತಿತ್ವವನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ನಮಗೆ ನೆರವಾಗುವುದು ನೋಡಿ. ಕುಟುಂಬವನ್ನು ಆಳವಾಗಿ ಕಾಡಿದ ಮೊದಲ ಆಘಾತವೆಂದರೆ ಅವರ ಹಿರಿಯ ಮಗ ಹರ್ಷನ ಅಕಾಲಿಕ ಮರಣ. ಅಬ್ಬಾ, ಆ ದುರಂತ ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸಿರ್ಬೇಕು. ಹೌದು. ಇನ್ನೊಂದೆಡೆ ಅಷ್ಟೆಲ್ಲ ಲವಲವಿಕೆಯಿಂದಿದ್ದ ಲೀಲಾ ಅವರು ಕ್ರಮೇಣ ಬೈಪೋಲಾರ್ ಡಿಸಾರ್ಡರ್ ಮತ್ತು ತೀವ್ರ ಖಿನ್ನತೆಗೆ ತುತ್ತಾಗ್ತಾರೆ. ಆ ಕಾಲದಲ್ಲಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಇಂದಿನಷ್ಟು ಅರಿವಿರಲಿಲ್ಲ. ಹೌದು, ಅದಕ್ಕೆ ಆಕೆ ತನ್ನ ಜೀವನದ ಕೊನೆಯ 2.5 ದಶಕಗಳನ್ನು ತೀವ್ರ ನರಳಾಟದಲ್ಲಿ ಕಳೆಯಬೇಕಾಯಿತು. ಜಗತ್ತನ್ನೇ ಗೆದ್ದ ಕಾರಂತರಿಗೆ ತನ್ನ ಕಣ್ಣೆದುರೇ ಕರಗುತ್ತಿದ್ದ ಹೆಂಡತಿಯನ್ನು, ಆಕೆಯ ಮಾನಸಿಕ ಯಾತನೆಯನ್ನು ತರ್ಕದಿಂದಾಗಲಿ ಬಂಡಾಯದಿಂದಾಗಲಿ ಸರಿಪಡಿಸಲು ಸಾಧ್ಯವಾಗಲಿಲ್ಲ. ಅದು ಎಂತಹ ಅಸಹಾಯಕತೆ ಇರ್ಬೋದಲ್ವಾ? ಬಹುಶಃ ಆ ಹತಾಶೆ ಮತ್ತು ಅದರಿಂದುಂಟಾದ ಒಂಟಿತನವೇ ವಯಸ್ಸಾದ ಕಾಲದಲ್ಲಿ ಕಾರಂತರು ಎಂದು ಕರೆಯಲಾದ ಕಿರಿಯ ವಯಸ್ಸಿನ ಹೊರಗಿನ ಮಹಿಳೆಯ ಪ್ರಭಾವಕ್ಕೆ ಒಳಗಾಗಲು ಕಾರಣವಾಯಿತೇ? ಒಬ್ಬ ಬೌದ್ಧಿಕ ದೈತ್ಯನ ಒಂಟಿತನ ಮತ್ತು ವಯಸ್ಸಾದ ಕಾಲದ ದೌರ್ಬಲ್ಯಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದಕ್ಕೆ ಇದೊಂದು ಬಹುದೊಡ್ಡ ನಿದರ್ಶನ. ಜೀವನವಿಡೀ ಅಷ್ಟು ದಿಟ್ಟತನ ತೋರಿದ ಮನುಷ್ಯ ಕೊನೆಗಾಲದಲ್ಲಿ ತಮ್ಮ ಮಕ್ಕಳಿಂದಲೇ ಅಂತರ ಕಾಯ್ದುಕೊಳ್ಳುವಷ್ಟು ಆ ಮಹಿಳೆಯ ಪ್ರಭಾವಕ್ಕೆ ಒಳಗಾದರು ಎಂಬುದು ಅರಗಿಸಿಕೊಳ್ಳಲು ಕಷ್ಟವಾಗುತ್ತದೆ ನಮಗೆಲ್ಲ. ಹೌದು. ಮನೆಯೊಳಗಿನ ಆ ನಿರಂತರ ಮಾನಸಿಕ ಒತ್ತಡ ಆತನನ್ನು ಒಂದು ರೀತಿಯ ಭಾವನಾತ್ಮಕ ಶೂನ್ಯತೆಗೆ ದೂಡಿರಬಹುದು.
ಆ ಶೂನ್ಯತೆಯನ್ನು ತುಂಬಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವರು ಆ ಪ್ರಭಾವಕ್ಕೆ ಒಳಗಾಗಿರಬಹುದು. ಆದರೆ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಜೀವನ ಚರಿತ್ರೆಗಳು ಸಾಮಾನ್ಯವಾಗಿ ತಮ್ಮ ನಾಯಕರನ್ನು ವೈಭವೀಕರಿಸ್ತವೆ, ಅವರ ತಪ್ಪುಗಳನ್ನು ಮುಚ್ಚಿಹಾಕುತ್ತವೆ. ಆದರೆ ಸ್ವತಃ ಮಕ್ಕಳೇ ತಮ್ಮ ತಂದೆಯ ಈ ಕರಾಳ ಮುಖಗಳನ್ನು ಜಗತ್ತಿನ ಮುಂದೆ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ತೆರೆದಿಟ್ಟಿದ್ದೇಕೆ? ಇದರಿಂದ ಕಾರಂತರಂತಹ ಬೃಹತ್ ಸಾಧಕನ ಪರಂಪರೆಗೆ ಧಕ್ಕೆ ಬರುವುದಿಲ್ವೇ? ಮೇಲ್ನೋಟಕ್ಕೆ ಹಾಗೆ ಅನ್ಸಬಹುದು. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ, ಇದೇ ಆ ಪುಸ್ತಕದ ಅತಿ ದೊಡ್ಡ ಗೆಲುವು ಏನ್ಗೊತ್ತಾ? ಮಕ್ಕಳ ಉದ್ದೇಶ ತಮ್ಮ ತಂದೆಯ ತೇಜೋವಧೆ ಮಾಡುವುದಾಗಿರ್ಲಿಲ್ಲ. ಮತ್ತೆ ಬೇರೇನು ಉದ್ದೇಶ ಇರ್ಬೋದು? ಮಾಡಿ ಪೂಜಿಸುವುದನ್ನು ತಪ್ಪಿಸುವುದಾಗಿತ್ತು. ದೇವರನ್ನಾಗಿ ಮಾಡಿದ್ರೆ ಅವರ ಕಷ್ಟಗಳು ನಮಗೆ ಅರ್ಥವಾಗೋದಿಲ್ಲ. ಹೌದು, ಮನುಷ್ಯ ಸಹಜ ದೌರ್ಬಲ್ಯಗಳ ನಡುವೆಯೂ ಹೆಂಡತಿಯ ಖಿನ್ನತೆ, ಮಗನ ಸಾವು, ಒಂಟಿತನ ಇಷ್ಟೆಲ್ಲ ದುರಂತಗಳ ನಡುವೆಯೂ ಒಬ್ಬ ವ್ಯಕ್ತಿ 417 ಕೃತಿಗಾನು ರಚಿಸಿದನಲ್ಲ, ಆ ವಾಸ್ತವ ಸಾಧನೆಯ ತೂಕವನ್ನು ಹೆಚ್ಚು ಮಾಡುತ್ತದೆ. ಖಂಡಿತ. ಓದುಗರಿಗೆ ಇದೊಂದು ರೀತಿಯ ಕ್ಯಾಥಾರ್ಟಿಕ್ ಅಂದ್ರೆ ಭಾವನಾತ್ಮಕ ಶುದ್ಧೀಕರಣದ ಅನುಭವವನ್ನು ನೀಡುತ್ತದೆ. ತಪ್ಪುಗಳನ್ನು ಮಾಡಿ ತಿದ್ದುಕೊಳ್ಳುವ ಮನುಷ್ಯನೇ ನಮಗೆ ಹೆಚ್ಚು ಹತ್ತಿರವಾಗುತ್ತಾನೆ. ಎಷ್ಟು ಅದ್ಭುತವಾದ ವಿಶ್ಲೇಷಣೆ! ಆ ನರಳಾಟ, ಆ ದ್ವಂದ್ವಗಳು ಮತ್ತು ಸಮಾಜವನ್ನು ನೋಡುವ ಅವರ ಕಟು ವಾಸ್ತವಾದಿ ದೃಷ್ಟಿಕೋನವೇ ಅವರ ಸಾಹಿತ್ಯದ ಮೇಲೆ ಅಗಾಧವಾದ ಪ್ರಭಾವ ಬೀರಿದೆ ಅನ್ನಿಸ್ತೆ. ಹೌದು, ವಿಶೇಷವಾಗಿ ಅವರ ತತ್ವಶಾಸ್ತ್ರ ಮತ್ತು ವೈಚಾರಿಕ ನಿಲುವುಗಳ ಬಗ್ಗೆ ನಾವು ಮಾತನಾಡಲೇಬೇಕು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅವರ 1978ರ ಜ್ಞಾನಪೀಠ ಪುರಸ್ಕೃತ ಕಾದಂಬರಿ ಮೂಕಜ್ಜಿಯ ಕನಸುಗಳು ಅತ್ಯಂತ ಆಳವಾದ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಮೂಕಜ್ಜಿಯ ಕನಸುಗಳು ಕೇವಲ ಒಂದು ಕಾದಂಬರಿ ಅಲ್ಲ ಅಲ್ವಾ, ಅದೊಂದು ಸಾಂಸ್ಕೃತಿಕ ಮತ್ತು ನೈತಿಕ ಶೋಧನೆ. ನಿಜ. ಮೂಕಜ್ಜಿ ಎಂಬ ಆ ವಯಸ್ಸಾದ ಪಾತ್ರ ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಪಾತ್ರ. ಆಕೆ ನೋಡಲು ಕೇವಲ ಒಬ್ಬ ಮುದುಕಿ, ಆದರೆ ಆಕೆಗೆ ಅತೀಂದ್ರಿಯ ಶಕ್ತಿಯಿದೆ. ಹೌದು, ಅವಳ ಮೊಮ್ಮಗ ಸುಬ್ರಾಯ ಅರಣ್ಯದಲ್ಲಿ ಸಿಕ್ಕ ಹಳೆಯ ವಿಗ್ರಹಗಳು ಅಥವಾ ವಸ್ತುಗಳನ್ನು ತಂದುಕೊಡುತ್ತಾನೆ. ಮೂಕಜ್ಜಿ ಆ ವಸ್ತುಗಳನ್ನು ಸ್ಪರ್ಶಿಸುತ್ತಿದ್ದಂತೆಯೇ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಅವಳ ಕಣ್ಣು ಮುಂದೆ ಬಂದು ನಿಲ್ಲುತ್ತದೆ. ಆ ವಸ್ತುಗಳನ್ನು ಹಿಡಿದಿದ್ದ ಮನುಷ್ಯರ ಕಥೆಗಳನ್ನು ಆಕೆ ಹೇಳುತ್ತಾಳೆ. ಇದು ಹೇಗಿದೆ ಅಂದ್ರೆ, ಮೂಕಜ್ಜಿಯನ್ನು ನಾನು ಕೇವಲ ಭವಿಷ್ಯ ಹೇಳುವವಳಲ್ಲ, ಬದಲಾಗಿ ಸಮಾಜದ ಸುಳ್ಳುಗಳನ್ನು ಪತ್ತೆಹಚ್ಚುವ ಒಂದು ರೀತಿಯ ಮಾನವ ಲೈ ಡಿಟೆಕ್ಟರ್ ಅಥವಾ ಫಿಲಾಸಫಿಕಲ್ ಎಕ್ಸ್ರೇ ಮಷೀನ್ ತರ ನೋಡ್ತೇನೆ. ಎಕ್ಸ್ರೇ ಹೋಲಿಕೆ ಬಹಳ ನಿಖರವಾಗಿದೆ ನೋಡಿ. ಏಕೆಂದ್ರೆ ಮೂಕಜ್ಜಿ ಕೇವಲ ಆ ವಸ್ತುವಿನ ಇತಿಹಾಸವನ್ನು ನೋಡುವುದಿಲ್ಲ, ಸಮಾಜದ ಕಪಟತನವನ್ನು ಎಕ್ಸ್ರೇ ಮೂಲಕ ಸ್ಪಷ್ಟವಾಗಿ ನೋಡುತ್ತಾಳೆ. ಹೌದು, ದೇವನ ಪರಿಕಲ್ಪನೆ ಹೇಗೆ ಶೋಷಣೆಯ ಅಸ್ತ್ರವಾಗಿ ಬದಲಾಯಿತು ಎಂಬುದನ್ನು ಅವಳು ನಿರ್ದಾಕ್ಷಿಣ್ಯವಾಗಿ ಬಿಚ್ಚಿಡುತ್ತಾಳೆ. ಉದಾಹರಣೆಗೆ ಆ ಕಾದಂಬರಿಯಲ್ಲಿ ಬರುವ ಅನಂತರಾಯನ ಪಾತ್ರ. ನಿಜ. ಅನಂತರಾಯ ತಾನು ಹೆಂಗಸರ ಸಹವಾಸವೇ ಮಾಡಿಲ್ಲ ಎಂದು ಊರಿನ ಮುಂದೆ ಬಹುದೊಡ್ಡ ಸಜ್ಜನನಂತೆ ನಟಿಸುತ್ತಾನೆ. ಆದ್ರೆ ಆತನ ರಹಸ್ಯಗಳನ್ನು ಮೂಕಜ್ಜಿ ಬಯಲು ಮಾಡುತ್ತಾಳೆ. ಇಲ್ಲಿ ಮೂಕಜ್ಜಿಯ ಆ ಕಟುವಾದ ಧ್ವನಿ ವಾಸ್ತವವಾಗಿ ಕಾರಂತರದೇ ಒಳದನಿ ಅಲ್ವಾ? ಖಂಡಿತವಾಗಿಯೂ. ಕಾರಂತರು ಕುರುಡು ಕರ್ಮ ಸಿದ್ಧಾಂತವನ್ನು ಎಂದಿಗೂ ಒಪ್ಪಲಿಲ್ಲ. ಎಲ್ಲವೂ ದೇವರ ಇಚ್ಛೆ, ಹಿಂದಿನ ಜನ್ಮದ ಪಾಪ ಎಂಬ ಪಲಾಯನವಾದವನ್ನು ಅವರು ಕಟುವಾಗಿ ವಿರೋಧಿಸಿದರು. ಮನುಷ್ಯ ತನ್ನ ಕಷ್ಟಗಳಿಗೆ ತಾನೇ ಹೊಣೆಗಾರ ಮತ್ತು ಅದಕ್ಕೆ ಪರಿಹಾರವನ್ನು ಆತನೇ ತನ್ನ ಬುದ್ಧಿಶಕ್ತಿಯಿಂದ ಕಂಡುಕೊಳ್ಳಬೇಕು ಎಂಬುದು ಅವರ ನಂಬಿಕೆಯಾಗಿತ್ತು. ಹೌದು, ಅವರು ಸ್ಪಷ್ಟವಾಗಿ ನಾಸ್ತಿಕರಾಗಿದ್ರು. ಅವರ ಆ ಸಾಹಿತ್ಯ ಅಕಾಡೆಮಿ ಭಾಷಣದಲ್ಲಿ ಮಂಡಿಸಿದ ವಿಚಾರಗಳು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತವೆ. ಅಂದ್ರೆ ಅವರು ಭೂಮಿಯ ವಯಸ್ಸು ಮತ್ತು ಮನುಷ್ಯನ ಅಸ್ತಿತ್ವದ ಬಗ್ಗೆ ಮಾತಾಡ್ತಾರಲ್ಲ ಅದು. ಹೌದು, ಭೂಮಿಯ ವಯಸ್ಸು ಸುಮಾರು 3.5 ಬಿಲಿಯನ್ ವರ್ಷಗಳು. ಇದರಲ್ಲಿ ಮನುಷ್ಯನ ಅಸ್ತಿತ್ವ ಶುರುವಾಗಿರೋದು ಕೇವಲ ನಿನ್ನೆ ಮೊನ್ನೆ. ಹೀಗಿರುವಾಗ ಈ ಇಡೀ ಅನಂತ ವಿಶ್ವ ಕೇವಲ ನನಗಾಗಿಯೇ ಸೃಷ್ಟಿಯಾಗಿದೆ ಅಂತ ಮನುಷ್ಯ ಅಂದುಕೊಳ್ಳುವುದು ಅಹಂಕಾರ ಅಲ್ವಾ ಅಂತ ಪ್ರಶ್ನಿಸ್ತಾರೆ. ಅದೇ ಭಾಷಣದಲ್ಲಿ ಅವರು ಒಂದು ಅದ್ಭುತವಾದ ಸಿಂಗಲ್ ಸೆಲ್ ಅಥವಾ ಏಕಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ. ಏನ್ಗೊತ್ತಾ, ಇದು ನಾಸ್ತಿಕತೆಯಿಂದ ಹುಟ್ಟುವ ಹತಾಶೆ ಅಲ್ಲ, ಬದಲಾಗಿ ಅದೊಂದು ವಿಶಿಷ್ಟವಾದ ನೆಮ್ಮದಿಯನ್ನು ಕೊಡುವ ವಿಚಾರ. ಅಂದ್ರೆ ಈ ಭೂಮಿಯೆಂಬ ಬೃಹತ್ ಜೀವಿಯಲ್ಲಿ ನಾನೊಬ್ಬ ಸಣ್ಣ ಜೀವಕೋಶವಿದ್ದಂತೆ, ಇತರರ ಹಕ್ಕುಗಳನ್ನು ಕಸಿದುಕೊಳ್ಳದೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದು ಮಾತ್ರ ನನ್ನ ಕೆಲ್ಸ ಅಂತ ಹೇಳ್ತಾರೆ. ಹೌದು, ಅದರಾಚೆಗಿನ ಯಾವ ಸ್ವರ್ಗ, ನರಕ, ಶಾಶ್ವತ ಸತ್ಯಗಳ ಬಗ್ಗೆಯೂ ನಂಗೆ ತಲೆಬಿಸಿ ಇಲ್ಲ ಎಂದು ಅವರು ಅತ್ಯಂತ ನಿರ್ಭಿಡೆಯಿಂದ ಹೇಳ್ತಾರೆ. ವಾಸ್ತವತೆ ಮತ್ತು ಪ್ರಕೃತಿ ಸಹಜ ಮನುಷ್ಯನನ್ನು ಅರ್ಥಮಾಡಿಕೊಳ್ಳುವುದೇ ಅವರ ನಿಜವಾದ ಧರ್ಮವಾಗಿತ್ತು. ಎಂಥ ಸ್ಪಷ್ಟತೆ ಇದು! ಆದರೆ
ಈಗ ನಾವು ಮತ್ತೆ ನಮ್ಮ ಚರ್ಚೆಯ ಆರಂಭದಲ್ಲಿ ಪ್ರಸ್ತಾಪಿಸಿದ ಆ ಬಹುದೊಡ್ಡ ವಿಪರ್ಯಾಸದ ಬಳಿಗೆ ಹಿಂದಿರುಗಬೇಕು ಅನಿಸುತ್ತೆ. ಹೌದು, ಅವರ ಅಂತ್ಯ ಸಂಸ್ಕಾರದ ಘಟನೆ. ಜೀವನವಿಡೀ ಯಾವುದೇ ಧಾರ್ಮಿಕ ಕಟ್ಟುಪಾಡುಗಳನ್ನು ವಿರೋಧಿಸಿದ ಈ ಅಪ್ಪಟ ವೈಚಾರಿಕ ಮನುಷ್ಯ ತೀರಿಕೊಂಡಾಗ ನಡೆದ ಘಟನೆ. ಸರ್ಕಾರಿ ಗೌರವ, ಪೊಲೀಸರು ಮತ್ತು ವೇದಮಂತ್ರಗಳ ಘೋಷ. ಇದೆಲ್ಲ ನೋಡಿದರೆ ಇದೇನಾದರೂ ಮೂಕಜ್ಜಿ ಕಾದಂಬರಿಯಲ್ಲಿ ಬರುವ ಮತ್ತೊಂದು ಅಣಕು ದೃಶ್ಯವೇನೋ ಅನಿಸ್ಬಿಡ್ತದೆ. ಮೂಕಜ್ಜಿ ಬದುಕಿದ್ರೆ ಖಂಡಿತ ಈ ದೃಶ್ಯವನ್ನು ನೋಡಿ ಗಹಗಹಿಸಿ ನಗ್ತಿದ್ಲೇನೋ ಅಲ್ವಾ? ಖಂಡಿತ ನಗ್ತಿದ್ಲು. ಅದು ಸಮಾಜದ ವಿಪರ್ಯಾಸ. ಶಾರದಾ ಪ್ರಸಾದ್ ಅವರು ತಮ್ಮ ನುಡಿನಮನದಲ್ಲಿ ಇದನ್ನೇ ವಿಷಾದದಿಂದ ಉಲ್ಲೇಖಿಸುತ್ತಾರೆ. ನಾವು ಅಂದ್ರೆ ಈ ಸಮಾಜ ವ್ಯಕ್ತಿಗಳ ಸ್ವತಂತ್ರ ಆಲೋಚನೆಗಳಿಗಿಂತ ನಮ್ಮದೇ ಆದ ಸಂಪ್ರದಾಯದ ಚೌಕಟ್ಟುಗಳಿಗೆ ಹೆಚ್ಚು ಒಗ್ಗಿಕೊಂಡಿದ್ದೇವೆ. ವ್ಯವಸ್ಥೆಯ ವಿರುದ್ಧ ಬಂಡಾಯವೆದ್ದ ಮನುಷ್ಯನನ್ನು ಕೊನೆಗೆ ಅದೇ ವ್ಯವಸ್ಥೆ ತನ್ನ ಕಟ್ಟುಪಾಡುಗಳೊಳಗೆ ಹೇಗೆ ನುಂಗಿ ಹಾಕುತ್ತದೆ ಎಂಬುದಕ್ಕೆ ಇದೊಂದು ನಿದರ್ಶನ. ಸರಿ, ನಮ್ಮ ಈ ಶೋಧನೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಹೌದು, ಈ ಎಲ್ಲಾ ಮೂಲಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ನಮ್ಮ ಕೇಳುಗರಿಗೆ ಸಿಗುವ ಅಂತಿಮ ಸಾರಾಂಶವೇನು? ಕಾರಾಂತರ ಬದುಕು ಎಂದರೆ ಕೇವಲ 417 ಕೃತಿಗಳ ಬೃಹತ್ ಸಾಧನೆ, ಅಷ್ಟೇ ತೀವ್ರವಾದ ಕೌಟುಂಬಿಕ ಏಳುಬೀಳುಗಳು ಮತ್ತು ಯಾವುದೇ ಮುಲಾಜಿಲ್ಲದ ವೈಚಾರಿಕತೆಯ ಸಮ್ಮಿಶ್ರಣ ಮಾತ್ರವೇ. ಇವೆಲ್ಲದರ ಜೊತೆಗೆ ನಮ್ಗಿರುವ ಬಹುದೊಡ್ಡ ಪಾಠವೆಂದರೆ ಆದರ್ಶ ವ್ಯಕ್ತಿಗಳನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ನಾವು ಮಹಾನ್ ಸಾಧಕರನ್ನು ಕೇವಲ ದೋಷರಹಿತ ದೇವರಂತೆ ಪೂಜಿಸುವುದನ್ನು ನಿಲ್ಲಿಸಬೇಕು. ಖಂಡಿತ. ಅವರ ಸಾಧನೆಗಳನ್ನು ಆಚರಿಸುವಾಗಲೇ ಅವರ ದೌರ್ಬಲ್ಯಗಳನ್ನು, ಖಿನ್ನತೆಯೊಡನೆ ಹೋರಾಡಿದ ಅವರ ಹೆಂಡತಿಯ ಕಥೆಯನ್ನು ಒಳಗೊಂಡ ಸಮಗ್ರ ವ್ಯಕ್ತಿತ್ವವಾಗಿ ಅವರನ್ನು ಸ್ವೀಕರಿಸಲು ಕಲಿಯಬೇಕು. ಹೌದು, ಆಗ ಮಾತ್ರ ಅವರ ನೈಜ ಬದುಕು ನಮಗೆ ಪಾಠವಾಗಲು ಸಾಧ್ಯ. ಇಲ್ಲದಿದ್ದರೆ ಅವರು ಕೇವಲ ಹಾರ ಹಾಕಿಸಿಕೊಳ್ಳುವ ಪೂಜೆಯ ವಿಗ್ರಹಗಳಾಗಿಯೇ ಉಳಿದುಬಿಡುತ್ತಾರೆ. ಗ್ರೋಯಿಂಗ್ ಅಪ್ ಕಾರಂತ್ ಮೂಲಕ ಅವರ ಮಕ್ಕಳು ಸಮಾಜಕ್ಕೆ ಕೊಟ್ಟ ಬಹುದೊಡ್ಡ ಕೊಡುಗೆ ಇದೇ ಆಗಿದೆ. ನಿಜ. ಕಾರಂತರು ಕೇವಲ ತಮ್ಮ ಸಾಹಿತ್ಯದ ಮೂಲಕ ಮಾತ್ರವಲ್ಲ, ತಮ್ಮ ಬದುಕಿನ ಪ್ರತಿ ಹೆಜ್ಜೆಯ ಮೂಲಕವೂ ನಮ್ಮನ್ನು ನಿರಂತರವಾಗಿ ಪ್ರಶ್ನಿಸುವಂತೆ ಮಾಡುತ್ತಾರೆ. ಹಾಗಾದರೆ ಈ ವಿಚಾರಮಂಥನವನ್ನು ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ, ಅದೊಂದು ಪ್ರಚೋದನಾತ್ಮಕ ಯೋಚನೆಯಾಗಿರಬೇಕು. ಒಮ್ಮೆ ಯೋಚಿಸಿ, ಕಾರಂತರು ತಮ್ಮ ಜೀವನಾದ್ಯಂತಕ್ಕೂ ಯಾವುದೇ ಒಂದು ಯಾವುದೇ ಒಂದು ಸಂಸ್ಥೆ ಅಥವಾ ಮೂಢನಂಬಿಕೆಯ ಚೌಕಟ್ಟಿಗೆ ಒಳಪಡದೆ ಅಪ್ಪಟ ಸ್ವತಂತ್ರವಾಗಿ ಬದುಕಿದವರು ಅಲ್ವಾ? ಆದರೆ ಇಂದು ನಾವು ಸಮಾಜವಾಗಿ ಅವರನ್ನೇ ಒಂದು ಸಂಸ್ಥೆಯನ್ನಾಗಿ ಮಾಡಿ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ನೀಡುತ್ತಾ ವೇದಿಕೆಗಳನ್ನು ಕಟ್ಟುತ್ತಾ ಆಚರಿಸುತ್ತಿದ್ದೇವಲ್ಲವೇ? ಹೌದು, ಅವರನ್ನು ನಾವು ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ದೇವೆ. ತಾವು ಜೀವಮಾನವಿಡೀ ವಿರೋಧಿಸಿಕೊಂಡು ಬಂದ ಅದೇ ಸಾಂಪ್ರದಾಯಿಕ ಚೌಕಟ್ಟಿಗೆ ಇಂದು ತಾವು ಕೂಡ ಸಿಲುಕಿಕೊಂಡಿರುವುದನ್ನು ನೋಡಿದ್ದರೆ ಆ ಗಜರಾಜ ಸ್ವತಃ ಶಿವರಾಮ ಕಾರಂತರು ಏನ್ ಪ್ರತಿಕ್ರಿಯಿಸುತ್ತಿದ್ದರು? ಬಹುಶಃ ಸಮಾಜದ ಈ ಹೊಸ ಮುಖವಾಡವೇ ಅವರ ಮುಂದಿನ ಕಾದಂಬರಿಯ ವಸ್ತುವಾಗಿರುತ್ತಿತ್ತೇನೋ. ನಿಜ. ಈ ಅಚ್ಚರಿಯ ಪ್ರಶ್ನೆಯನ್ನು ನಮ್ಮ ಕೇಳುಗರ ಆಲೋಚನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ಆಳವಾದ ಶೋಧನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.